ಫಸ್ಟು ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈಗ 4 ಚೈನ್ಸ್ ತಗೊಳ್ಳಿ. 1 2 3 4. ಇದು ಸೀರೆಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ಮತ್ತೆ 4 ಚೈನ್ ತಗೊಳ್ಳಿ. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ 5 ಅಥವಾ 6 ಚೈನ್ಸ್ ತಗೊಳ್ಳಿ. ನಾನಿಲ್ಲಿ 5 ಚೈನ್ಸ್ ತಗೊಂಡಿದ್ದೀನಿ. ಇದನ್ನು ಸ್ಟ್ರೈಟ್ ಬೇಡ, ಸ್ವಲ್ಪ ಆರ್ಚ್ ಥರ ಇಟ್ಕೊಂಡು ಸೀರೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಮತ್ತೆ 4 ಚೈನ್ಸ್ ಸಿಂಗಲ್ ಕ್ರೋಶೆ, 4 ಚೈನ್ಸ್ ಸಿಂಗಲ್ ಕ್ರೋಶೆ. ಇದೇ ಥರ 3 ಸಲ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ 5 ಚೈನ್ಸ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಇಲ್ಲಿ 5 ಚೈನ್ಸ್ನ ಮಾತ್ರ ಆರ್ಚ್ ಥರ ಮಾಡಿದ್ದೀನಿ. ಈಗ ಮತ್ತೆ 4 ಚೈನ್ಸ್ ಸಿಂಗಲ್ ಕ್ರೋಶೆ, 3 ಸಲ 4 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ 5 ಚೈನ್ಸ್ ಸಿಂಗಲ್ ಕ್ರೋಶೆ. ಹೀಗೆ ರಿಪೀಟ್ ಮಾಡ್ತಾ ಹೋಗಿ ಎಂಡ್ವರೆಗೂ. ಫಸ್ಟ್ ಮತ್ತು ಲಾಸ್ಟಲ್ಲಿ ಮಾತ್ರ 2 ಸಲ 4 ಚೈನ್ಸ್ ಹಾಕ್ಕೊಳ್ಳಿ. ಇನ್ ಬಿಟ್ವೀನ್ ಎಲ್ಲ 3 ಸಲ 4 ಚೈನ್ಸ್ ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪಿಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಚೈನ್ ಸ್ಪೇಸಲ್ಲಿ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಚೈನ್ ಸ್ಪೇಸಿಗೆ 1 ಸಿಂಗಲ್ ಕ್ರೋಶೆ. ಈಗ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಮಾಲ್ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ ತೊಗೊಂಡ್ಮೇಲೆ ನೆಕ್ಸ್ಟ್ ಚೈನ್ ಸ್ಪೇಸಿಗೆ ಒಂದು ಟ್ರಿಪಲ್ ಕ್ರೋಶೆನ ಮಾಡಿ. ಈಗ ಮತ್ತೆ ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಅದೇ ಚೈನ್ ಸ್ಪೇಸಿಗೆ ಟ್ರಿಪಲ್ ಕ್ರೋಶೆನ ಮಾಡಿ. ಈ ಡಿಸೈನಲ್ಲಿ ನಾನು 8 ಬೀಡ್ಸ್ಗಳನ್ನು ಆ್ಯಡ್ ಮಾಡಿ ಟ್ರಿಪಲ್ ಕ್ರೋಶೆಗಳನ್ನು ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟ್ರಿಪಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಚೈನ್ ಸ್ಪೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಚೈನ್ ಸ್ಪೇಸಿಗೆ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಚೈನ್ ಸ್ಪೇಸಿಗೆ 1 ಸಿಂಗಲ್ ಕ್ರೋಶೆ. ಈಗ ಮತ್ತೆ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟ್ ಚೈನ್ ಸ್ಪೇಸಿಗೆ ಟ್ರಿಪಲ್ ಕ್ರೋಶೆ ಮಾಡಿ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಿ.
ಲಾಸ್ಟ್ ಚೈನ್ ಸ್ಪೇಸಿಗೆ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ ನೆಕ್ಸ್ಟು ಎಂಡ್ ಪಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿ.